ವಿವಾದ ಹುಟ್ಟುಹಾಕಿದ ಪಾಲಿಕೆ ಆವರಣದಲ್ಲಿರುವ ಆ ಜಾಗ. ಸ್ಕೌಟ್ ಅಂಡ್ ಗೈಡ್ಸ್ ಕಚೇರಿ ಖಾಲಿ ಮಾಡಿಸಿದ್ದಕ್ಕೆ ಆಕ್ರೋಶ. ನೋಟಿಸ್ ಕೊಡ್ಬೇಕಲ್ವಾ ಸರ್? ಕೋರ್ಟಿಂದ ಏನಾರು ಆಗಿದೆ ನೋಟಿಸ್ ಕೊಡ್ಬೇಕಲ್ವಾ ಸರ್? ಸಿಸ್ಟಮ್ ತಗೊಳ್ತಾ ಇದ್ದೀವಿ, ನಮ್ಮ ಐಟಮ್ಸ್ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ನಾವು ಹೇಳಿದ್ರು ನೀವು ಅದನ್ನು ತಗೊಳ್ಬೇಡಿ ಅಂತಂದ್ರೆ ಏನಾಗುತ್ತೆ ಸರ್? ತುಮಕೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ಸಮಸ್ಯೆ ಹೆಚ್ಚಾಗಿದೆ. ಇದರಿಂದ ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಗ್ತಾ ಇದೆ. ಇನ್ನು ನಗರದಲ್ಲಿ ಪಾರ್ಕಿಂಗ್ ಸಮಸ್ಯೆ ಕೂಡ ಉದ್ಭವಿಸಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ನಿರಂತರವಾಗಿ ವರದಿಯನ್ನ ಬಿತ್ತರಿಸುತ್ತಲೇ ಬರ್ತಾ ಇದೆ. ಇನ್ನು ತುಮಕೂರು ಮಹಾನಗರ ಪಾಲಿಕೆ ಕೂಡ ಪಾರ್ಕಿಂಗ್ ಸಮಸ್ಯೆಗೆ ಕಡಿವಾಣ ಹಾಕುವ ಪ್ರಯತ್ನವನ್ನ ಮಾಡುತ್ತಲೇ ಇದೆ. ಹೀಗಾಗಿ ಮಹಾನಗರ ಪಾಲಿಕೆ ಹಿಂಭಾಗದಲ್ಲಿರುವ ಜಾಗದಲ್ಲಿ ಸಾರ್ವಜನಿಕರಿಗಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸುವ ಚಿಂತನೆಯನ್ನ ಕೂಡ ನಡೆಸುತ್ತಿದೆ. ಆದರೆ ಅದೇ ಜಾಗ ವಿವಾದಕ್ಕೆ ಕಾರಣವಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ಹಿಂಭಾಗವೇ ಅದೇ ಕಚೇರಿಯ ಆವರಣದಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ ಜಿಲ್ಲಾ ಕಚೇರಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. 20 ವರ್ಷದ ಹಿಂದೆ ಈ ಜಾಗ ತಮಗೆ ಸೇರಿದ್ದು ಅಂತ ಮಹಾನಗರ ಪಾಲಿಕೆ ಕೋರ್ಟ್ನ ಮೆಟ್ಟಿಲೇರಿತ್ತು. ಕೆಲವು ತಿಂಗಳ ಹಿಂದೆ ನ್ಯಾಯಾಲಯ ಮಹಾನಗರ ಪಾಲಿಕೆಯ ಜಾಗವೆಂದು ತೀರ್ಪು ನೀಡಿ ಆದೇಶವನ್ನ ಹೊರಡಿಸಿದೆ. ಇದರ ಬೆನ್ನಲ್ಲೇ ಪಾಲಿಕೆ ನೋಟಿಸ್ ಕೊಡದೆ ಕಚೇರಿಯನ್ನ ಏಕಾಏಕಿ ವಶಪಡಿಸಿಕೊಂಡಿದೆ ಅನ್ನೋ ಆರೋಪ ಕೇಳಿ ಬಂದಿದ್ದು ಇದು ವಿವಾದಕ್ಕೆ ಕಾರಣವಾಗಿದೆ. ಐಟಮ್ ತಗೊಂಡೋಗಿ ನಾವು ಬರ್ಕೊಡ್ಬೇಕಾ ಸರ್? ನಮಗೆ ನೋಟಿಸ್ ಕೊಟ್ಟಿಲ್ಲ, ನೀವು ಇದುವರೆಗೂ ಒಂದು ನೋಟಿಸ್ ಕೊಟ್ಟಿಲ್ಲ. ನಮಗೆ ನೋಟಿಸ್ ಬಂದಿಲ್ಲ, ಏಕಾಏಕಿ ನಾವು ಹಿಂದಿದಾಗ ಬಂದಿದ್ದೀರಾ ಆಫೀಸಲ್ಲಿ ಗಲಾಟೆ ಬೀಗ ಹೊಡೆದು ಸೀದಾ ಒಳಗಡೆ ನುಗ್ಗಿ ಹೋಗಿದ್ದೀರಾ. ನಾವು ನಮ್ಮ ಸಿಸ್ಟಮ್ ತಗೊಳ್ತಾ ಇದ್ದೀವಿ, ನಮ್ಮ ಐಟಮ್ಸ್ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ನಾವು ಹೇಳಿದ್ರು ನೀವು ಅದನ್ನು ತಗೊಳ್ಬೇಡಿ ಅಂತಂದ್ರೆ ಏನಾಗುತ್ತೆ ಸರ್? ಅಟ್ಲೀಸ್ಟ್ ನೋಟಿಸ್ ಕೊಡ್ಬೇಕಲ್ವಾ ಸರ್? ಕೋರ್ಟಿಂದ ಏನಾರು ಆಗಿದೆ ನೋಟಿಸ್ ಕೊಡ್ಬೇಕಲ್ವಾ ಸರ್? ನೀವು ನೋಟಿಸ್ ಕೊಡಲಿಲ್ಲ ಅಂದರೆ ಹೇಗೆ ಸರ್? ಇಂಪಾರ್ಟೆಂಟ್ ವಸ್ತುಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ತಗೊಂಡೋಗ್ಬಾರ್ದು ಸರ್. ನಾವೀಗ ಎಲ್ಲ ತಗೊಂಡೋಗಲ್ಲ, ಸ್ಟೋರೇಜ್ ಮಾಡೋಕ್ಕೆ ಏನೋ ಡ್ಯಾಮೇಜ್ ಆಯ್ತು, ಯಾರು ಸರ್ ಉತ್ತರ ಕೊಡೋದು? ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ಕಚೇರಿಯಲ್ಲಿರುವ ಅಗತ್ಯ ಕಂಪ್ಯೂಟರ್ ದಾಖಲೆಗಳನ್ನು ಹೊರಗೆ ಹಾಕಿದ್ದಾರೆ ಎಂಬ ವಿಷಯ ಕೇಳಿ ಬಂದಿದೆ. ಈ ಬಗ್ಗೆ ಆರೋಪ ಮಾಡಿರುವ ಸ್ಕೌಟ್ ಅಂಡ್ ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿ ಸುರೇಂದ್ರನಾಥ್, ತುಮಕೂರು ಮಹಾನಗರ ಪಾಲಿಕೆಯವರು ಯಾವುದೇ ನೋಟಿಸ್ ಕೊಡದೆ ಏಕಾಏಕಿ ಕಚೇರಿ ಖಾಲಿ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿದರೆ ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ. ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ. ತುಮಕೂರು ಜಿಲ್ಲೆಯಲ್ಲಿ 16,000 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರ ಭವಿಷ್ಯಕ್ಕೆ ತೊಂದರೆಯಾಗುತ್ತೆ. ಮುಂದಿನ ದಿನಗಳಲ್ಲಿ ರಾಜ್ಯ ಪುರಸ್ಕಾರಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸುಮಾರು 11:30-12 ಗಂಟೆಗೆ ನಮ್ಮ ಸ್ಕೌಟ್ ಭವನ್, ಕಂಠೀರವ ಸ್ಕೌಟ್ ಭವನ್ ತುಮಕೂರು ಇಲ್ಲಿ ಏಕಾಏಕಿ ಒಂದು 20-25 ಜನ ಪೊಲೀಸ್ನವರೊಂದಿಗೆ ತುಮಕೂರಿನ ಮಹಾನಗರ ಪಾಲಿಕೆಯವರು ಅವರ PKS ಒಂದು 50-60 ಜನ ಸೇರಿ ನಮ್ಮ ಸ್ಕೌಟ್ ಆಫೀಸ್ಗೆ ನುಗ್ಗಿ ದಾಂಧಲೆ ಮಾಡಿ ಒಳಗಿರೋ ವಸ್ತುಗಳನ್ನೆಲ್ಲ ಆಚೆ ಕಿತ್ತು ಹಾಕಿದ್ದಾರೆ ಹಾಗೂ ಅದನ್ನು ಟೇಕ್ ಓವರ್ ಮಾಡಿದ್ದಾರೆ. ನಿನ್ನೆ ಹೋಗಿ ನಾನು ಸಾಕಷ್ಟು ಹೊತ್ತು ಕಮಿಷನರ್ ಹತ್ರ ವೆಯ್ಟ್ ಮಾಡಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳೋದು ನನಗೆ ಕೋರ್ಟ್ ಆರ್ಡರ್ ಇದೆ ಅಂತ. ನಾವು ಅವರಿಗೆ ಕೋರ್ಟ್ ಆರ್ಡರ್ ಇದ್ದರೆ ನಮಗೆ ಕೊಡಿ ಕಾಪಿ ಅಂತ ಹೇಳಿದ್ರೆ ಯಾವುದೂ ಕಾಪಿ ಕೊಟ್ಟಿಲ್ಲ. ಹಾಗೂ ನಿನ್ನೆ ನಮಗೆ ಅವರು TV ಬೈಟ್ ಕೊಟ್ಟಿದ್ದಾರೆ, ನಮಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ. ನಮಗೆ ಇವತ್ತಿನ ತನಕ ಯಾವುದೇ ಆದ ಒಂದು ನೋಟಿಸ್ ನಮಗೆ ಕೊಟ್ಟಿಲ್ಲ. ಆ ಬಿಲ್ಡಿಂಗನ್ನು ನಮಗೆ 1939ರಲ್ಲಿ ಆ ಜಾಗವನ್ನು 80 ಅಡಿ ಇಂಟು 80 ಅಡಿ ಜಾಗದಲ್ಲಿ ನಮಗೆ ಸ್ಕೌಟ್ ಮಕ್ಕಳಿಗಾಗಿ ಚಟುವಟಿಕೆ ನಡೆಸೋಕ್ಕೆ ಕೃಷ್ಣದೇವರಾಜ ಒಡೆಯರ್ರವರು ಆಗಿನ ಮುನ್ಸಿಪಾಲಿಟಿ ನಮಗೆ ಕೊಟ್ಟಿದ್ದ ಜಾಗ. ಹಾಗೂ ಅದನ್ನು ಕಟ್ಟಕ್ಕೆ ಮುನ್ಸಿಪಾಲಿಟಿನವರೇ ಮೊದಲ ದೇಣಿಗೆಯನ್ನು 1,000 ರೂಪಾಯಿಯನ್ನು ನಮಗೆ ಕೊಟ್ಟಿದ್ದರು. ಅದು 1949ರಲ್ಲಿ ಚೆಂಗಲ್ರಾಯ ರೆಡ್ಡಿಯವರು ಓಪನ್ ಮಾಡಿದ ಬಿಲ್ಡಿಂಗು. ಆಗಿಂದ ಈಗಿನ ತನಕ ನಾವು ತುಮಕೂರಿನ ಸ್ಕೌಟ್ಸ್ ಹಾಗೂ ಗೈಡ್ಸ್ಗಳಿಗೆ ಚಟುವಟಿಕೆಗಳನ್ನು ಅಲ್ಲೇ ನಡೆಸ್ತಾ ಇರಲ್ಲ. ಇನ್ನು ಇದರ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತೆ BV ಅಶ್ವಿಜಾ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದು, ಸುಮಾರು 20 ವರ್ಷಗಳಿಂದಲೂ ಕೂಡ ಕೋರ್ಟ್ನಲ್ಲಿ ಕೇಸಿತ್ತು. ಆದರೆ ಪಾಲಿಕೆ ಜಾಗವೆಂದು ಕೋರ್ಟ್ ತೀರ್ಪು ನೀಡಿದೆ. ನಾವು ನೋಟಿಸ್ ಕೂಡ ನೀಡಿದ್ದೇವೆ, ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಹಾಗಾಗಿ ವಶಪಡಿಸಿಕೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ.
ಒಟ್ಟಿನಲ್ಲಿ ಮಹಾನಗರ ಪಾಲಿಕೆಯ ಆವರಣದಲ್ಲಿರುವ ಈ ಜಾಗ ಸದ್ಯ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದು ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.